ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ಜಾರಿಗೊಳಿಸಲು ಲತಾ ರಾಜಶೇಖರ್ ಜತ್ತಿ ಆಗ್ರಹ. ಕಾಂಗ್ರೆಸ್ ಮಹಿಳಾ ಮೀಸಲಾತಿ ವಿರೋಧಿಯಲ್ಲ, ಕ್ಷೇತ್ರ ಮರು ವಿಂಗಡಣೆಗೆ ವಿರೋಧ. ಚಾಮರಾಜನಗರ. ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ಜಾರಿಗೊಳಿಸಬೇಕು ಎಂದು ಕಾಂಗ್ರೆಸ್ ಮಹಿಳಾ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲತಾ ರಾಜಶೇಖರ್ ಜತ್ತಿ ಒತ್ತಾಯಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಕೇಂದ್ರ ಸರ್ಕಾರ ಪಂಚರಾಜ್ಯಗಳ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ನಿಸ್ವಾರ್ಥದಿಂದ ಮಹಿಳಾ ಮೀಸಲಾತಿ ಜಾರಿಗೊಳಿಸಲು ಮುಂದಾಗಿಲ್ಲ. ಸ್ವಾರ್ಥದಿಂದ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯವಾಗುವ ರೀತಿಯಲ್ಲಿ ಕ್ಷೇತ್ರ ವಿಂಗಡಣೆಯನ್ನ ಮಹಿಳಾ ಮೀಸಲಾತಿ ಲಿಂಕ್ ಮಾಡಿ ಜಾರಿ ಮಾಡುವುದರಿಂದ ಅದು ರದ್ದಾಯಿತು. ಯಾವುದೇ ಷರತ್ತುಗಳಿಲ್ಲದೆ ಜನಗಣತಿ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ಜಾರಿಗೆ ತರಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಕಾಂಗ್ರೆಸ್ ಮೊದಲಿನಿಂದಲೂ ಮಹಿಳೆಯರು, ಶ್ರೀಸಾಮಾನ್ಯರು, ರೈತರ ಪರವಾಗಿದೆ. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಹಿಳೆಯರ ಪರ ಯಾವುದೇ ಕಾರ್ಯಕ್ರಮ ಮಾಡುತ್ತಿಲ್ಲ, ಮಹಿಳೆಯರಿಗೆ ತುಂಬಾ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿದರು. ಎಂಆರ್ಎ ರಾಜ್ಯ ಕಮಿಟಿ ಸದಸ್ಯ ಡಾ. ರತ್ನ ರಮೇಶ್ ಮಹೇಶ್ ಮಾತನಾಡಿ, ಕಾಂಗ್ರೆಸ್ ಮಹಿಳೆ ವಿರೋಧಿಯಲ್ಲ, ಯಾವಾಗಲೂ ಮಹಿಳೆಯರ ಪರ ನಿಲುವುಗಳನ್ನು ತೆಗೆದುಕೊಂಡಿದೆ, ಎಲ್ಲ ಕಾಲಕ್ಕೂ ಮಹಿಳೆಯರ ಪರವಾಗಿರುತ್ತದೆ ಎಂದರು. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಾಗರತ್ನ ಕಿಂಗಾಕಿ ಮಾತನಾಡಿ, ನಮ್ಮ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಮಹಿಳೆಯರಿಗೆ ಅನುಕೂಲ ಮಾಡಿದೆ. ಅದನ್ನು ಬಿಜೆಪಿ ಇತರ ರಾಜ್ಯಗಳಲ್ಲಿ ನಕಲು ಮಾಡಲು ಹೊರಟಿದೆ. ಕಾಂಗ್ರೆಸ್ ಸರ್ಕಾರ ಮಹಿಳಾ ವಿರೋಧಿ ಎಂದು ಹೇಳಲು ಬಿಜೆಪಿಯವರಿಗೆ ಯಾವುದೇ ನೈತಿಕತೆ ಇಲ್ಲ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷೆ ಚಿನ್ನಮ್ಮ, ಚಾಮರಾಜನಗರ ಗ್ರಾಮಾಂತರ ಮಹಿಳಾ ವಿಭಾಗದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಶಕುಂತಲಾ ಹನೂರು, ವಿಧಾನಸಭಾ ಕ್ಷೇತ್ರದ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಎಂ ಸುವರ್ಣ ಹಾಜರಿದ್ದರು. ವರದಿ ಹೊಂಬನಂಜುಂಡ ನಾಯಕ, ಪ್ರಜಾಭವ ಟಿವಿ, ಚಾಮರಾಜನಗರ. ರಾಜ್ಯ ಕಾನೂನು ಪ್ರಾಧಿಕಾರಗಳ ಸದಸ್ಯರು, ಕರ್ನಾಟಕ ಸರ್ಕಾರ, ಜಿಲ್ಲಾ ಮಹಿಳಾಧ್ಯಕ್ಷರು ಚಾಮರಾಜನಗರ ನಾಗರತ್ನ ಕಿಂಗಾಕಿ, ಶಕುಂತಲಾ ಬ್ಲಾಕ್ ಪ್ರೆಸಿಡೆಂಟ್ ಚಾಮರಾಜನಗರ, ಚಿನ್ನಮ್ಮ ಮಾಜಿ ನಗರಸಭಾ ಅಧ್ಯಕ್ಷರು, ಸುವರ್ಣ ಎನ್ ಕ್ಷೇತ್ರದ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಸುವರ್ಣ ಕಾನೂನು ಸೇವೆಗಳ ರಾಜ್ಯ ಡಾಕ್ಟರ್ ರತ್ನ ಮಹೇಶ್ ಕಾನೂನು ಸೇವೆಗಳ ರಾಜ್ಯ ಸದಸ್ಯರು. ಸರ್, ಈಗ ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡೋದಂದ್ರೆ 300 ದಿನಗಳ ಹಿಂದೆ, ಅಂದರೆ 3 ವರ್ಷದ ಹಿಂದೆ ಪಾರ್ಲಿಮೆಂಟಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಚರ್ಚೆ ಆಗಿ ಎಲ್ಲರೂ ಸರ್ವಾನುಮತದಿಂದ ಅದನ್ನು ಜಾರಿಗೊಳಿಸೋಕ್ಕೆ ಒಪ್ಪಿಗೆ ಪಡ್ಕೊಂಡಿದ್ರು. ಆದರೆ ಅದನ್ನು ಜಾರಿಗೊಳಿಸಿಲ್ಲ. ಸರ್ವಾನುಮತದಿಂದ ಎಲ್ಲರೂ ಒಪ್ಪಿಗೆ ಆಗಿದ್ರು ಕೂಡ ಕೇಂದ್ರ ಸರ್ಕಾರದವರು ಅದನ್ನು ಜಾರಿಗೊಳಿಸೋದಕ್ಕೆ ಏನೋ ಸಮಯ ಕಾಯ್ತಾ ಇದ್ರು. ಈಗ ಏನು ಮಾಡಿದ್ರು, ಪಂಚರಾಜ್ಯಗಳಲ್ಲಿ ಚುನಾವಣೆ ನಡೆಯುವ ಸಮಯದಲ್ಲಿ ತುರ್ತು ಸಭೆ ಕರೆದು, 3 ದಿನದ ತುರ್ತು ಸಭೆ ಕರೆದು ಸಭೆಯ ಹಿಂದಿನ ದಿನ ಸದಸ್ಯರುಗಳಿಗೆ ಲೆಕ್ಕ ಕಳಿಸಿರೋದು, ಯಾವುದರ ಬಗ್ಗೆ ವಿಷಯದ ಬಗ್ಗೆ ತಿಳಿಸಲಿಕ್ಕೆ ಸಭೆ ಹಿಂದಿನ ದಿನ ಲೆಕ್ಕ ಕಳಿಸಿರೋದು. ಕಳಿಸಿ ಏನು ಮಾಡಿದ್ದಾರೆ, ಮಹಿಳಾ ವಿಧೇಯಕನ ಇವಾಗ ಜಾರಿಗೊಳಿಸ್ತಿದ್ದಾರೆ. ಇದರಿಂದ ಏನಿದೆ ಅಂತಂದರೆ, ಅವರು ನಿಸ್ವಾರ್ಥತೆಯಿಂದ ಮಹಿಳಾ ಪರವಾಗಿ ಮಹಿಳಾ ಮೀಸಲಾತಿನ ಜಾರಿಗೊಳಿಸಲಿಕ್ಕೆ ಸನ್ನದ್ಧರಾಗಿಲ್ಲ. ಅವರು ಅದರಲ್ಲೂ ಕೂಡ ತಮ್ಮ ಸ್ವಾರ್ಥನ ಇಟ್ಕೊಂಡು ಬೇರೆಯವ್ರಿಗೆ, ಅದರಲ್ಲೂ ನಮ್ಮ ದಕ್ಷಿಣ ರಾಜ್ಯಗಳಿಗೆ, ಅದರಲ್ಲೂ ಕರ್ನಾಟಕಕ್ಕೆ ತುಂಬ ಅನ್ಯಾಯ ಆಗೋ ರೀತಿಯಲ್ಲಿನೇ ಅವರು ಕ್ಷೇತ್ರ ವಿಂಗಡಣೆ ವಿಷಯನ ಮಹಿಳಾ ಮೀಸಲಾತಿಗೆ ಲಿಂಕ್ ಮಾಡಿ ಅನೌನ್ಸ್ ಮಾಡಿದ್ದು. ಅದು ರದ್ದಾಯಿತು, ಅದು ನಿಮಗೂ ಗೊತ್ತಾಗಿದೆ. ಈ ನಮ್ಮದೇನು ಅಂತಂದರೆ, ಯಾವುದೇ ಷರತ್ತುಗಳಿಲ್ಲದೆ ಜನಗಣತಿ ಆಧಾರದ ಮೇಲೆ ಮಹಿಳಾ ಮೀಸಲಾತಿನ ಜಾರಿ ಮಾಡಬೇಕು ಅಂತ ನಾವು ಇಡೀ ದೇಶದಲ್ಲೇ ಚಳುವಳಿ ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ. ಶೀಘ್ರದಲ್ಲೇ, ಅತಿ ಶೀಘ್ರದಲ್ಲೇ ಕೇಂದ್ರ ಸರ್ಕಾರದವರು ಮಹಿಳಾ ಮೀಸಲಾತಿನ ಜಾರಿಗೊಳಿಸಬೇಕು. ಯಾಕೆಂದರೆ ಇದು ಮಹಿಳೆಯರ ಹಕ್ಕು. ನಾವು ಇದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಬಹಳ ಹಿಂದಿನಿಂದಲೂ ಒಡ್ಡಾಡ್ಕೊಂಡು ಬಂದಿತ್ತು. ಅವಾಗೆಲ್ಲ ಅಪೋಸ್ ಮಾಡ್ತಾನೆ ಇದ್ರು. ಆದರೆ 2023ರಲ್ಲಿ ಅವರೇ ಜಾರಿ ಮಾಡೋಕ್ಕೆ ಮುಂದಾದರೂ ಕೂಡ ಅದನ್ನು ತಡೆ ಹಿಡಿದು ಈಗ ಜಾರಿ ಮಾಡ್ತೀವಿ ಅಂತ ಹೇಳಿ. ಯಾಕೆಂದರೆ ಕ್ಷೇತ್ರ ವಿಂಗಡಣೆಯಲ್ಲಿ ನಮ್ಮ ದಕ್ಷಿಣ ಭಾಗಕ್ಕೆ ತುಂಬ ಅನ್ಯಾಯ ಆಗೋ ರೀತಿಯಲ್ಲಿ ಜಾರಿ ಮಾಡಲಿಕ್ಕೆ ಮುಂದಾದರೂ ಅದನ್ನು ವಿರೋಧ ಮಾಡಿ ಅದು ರದ್ದಾಯಿತು. ಈಗ ನಾವೇನು ಹೇಳ್ತೀವಿ ಕೇಂದ್ರ ಸರ್ಕಾರಕ್ಕೆ ಅಂದರೆ, ಯಾವುದೇ ಷರತ್ತುಗಳಿಲ್ಲದೆ ಜನಗಣತಿ ಆಧಾರದ ಮೇಲೆ, ಅಂದರೆ ಇವರು 2011ರ ಜನಗಣತಿ ಆಧಾರದ ಮೇಲೆ ಕ್ಷೇತ್ರ ವಿಂಗಡಣೆ ಮಾಡಲಿಕ್ಕೆ ನೋಡಿದ್ದಾರೆ. ಅದು ಬೇಡ. ಈಗಿನ ಜನಗಣತಿ ಮಾಡಿದ್ದೀರಲ್ಲ, ಅದರ ಪ್ರಕಾರ ಎಲ್ಲರಿಗೂ ಸಮವಾಗಿ ದಕ್ಷಿಣ ರಾಜ್ಯಗಳಿಗೆ ನ್ಯಾಯ ಒದಗಿಸೋ ರೀತಿಯಲ್ಲಿ ಮಹಿಳಾ ಮೀಸಲಾತಿನ ಜಾರಿ ಮಾಡಬೇಕು ಅಂತ ನಾವು ಮಹಿಳೆಯರು ಕೇಳ್ತಾ ಇದ್ದೀವಿ. ಇದು ನಮ್ಮ ಹಕ್ಕು. ಯಾಕೆಂದರೆ ಜನಸಂಖ್ಯೆಯಲ್ಲಿ 50 ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ರೇಷಿಯೋದಲ್ಲೇ ಇದೆ ಇಡೀ ದೇಶದಲ್ಲಿ. ಜನಗಣತಿ ತಗೋತಾ ಹೋದರೆ
ಒಂದೊಂದು ರಾಜ್ಯದಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ, ಒಂದೊಂದು ರಾಜ್ಯದಲ್ಲಿ ಸ್ವಲ್ಪ ಕಮ್ಮಿ ಇದೆ. ಟೋಟಲಿ ನಾವು ಶೇಕಡ 50% ಇರೋದ್ರಿಂದ ಮಹಿಳಾ ಮೀಸಲಾತಿನ ನಾವೇ 50% ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು 33% ಅಷ್ಟೇ. ಅದು ನೀವು ತುರ್ತಾಗಿ ಜಾರಿ ಮಾಡ್ತೇನೆ ಮೀನಾಮೇಷ ಹೇಳ್ಕೊಂಡು 23ರಿಂದನೂ ತಡೆ ಇಟ್ಕೊಂಡು ಬಂದಿರೋದು ಅನ್ಯಾಯ. ಮಹಿಳೆಯರಿಗೆ ಮಾಡ್ತಾ ಇರೋ ಅನ್ಯಾಯ. ಬಾಯಲ್ಲಿ ಮಹಿಳೆಯರಿಗೆ ಅದು ಮಾಡ್ತೀವಿ, ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಎಲ್ಲ ಹೇಳ್ತಾ ಇರ್ತೀರಾ, ಆದರೆ ಮಹಿಳೆಯರ ಪರವಾಗಿ ಏನೂ ಕಾರ್ಯಕ್ರಮಗಳನ್ನು ಕೊಡ್ತಾ ಇಲ್ಲ. ನಮಗೆ ತುಂಬ ಅನ್ಯಾಯ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ. ಆದ್ದರಿಂದ ನಮ್ಮ ಮಹಿಳಾ ಮೀಸಲಾತಿ ಜಾರಿಗೆ ಎಲ್ಲ ಜನತೆಗೆ ಇದ್ರ ಬಗ್ಗೆ ತಿಳಿಲಿಂದ ಈ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಮತ್ತು ನಮ್ಮೆಲ್ಲರೂ ಇದಿದೆ, ಮುಂದೆ ಅತಿ ಶೀಘ್ರದಲ್ಲಿ ಇವರು ಮಹಿಳಾ ಮೀಸಲಾತಿ ಜಾರಿ ಮಾಡದಿದ್ದರೆ ನಾವು ಬೀದಿಗೆಲ್ಲೂ ಹೋರಾಟ ಶುರು ಮಾಡ್ತೀವಿ ಎಲ್ಲ ರಾಜ್ಯಗಳಲ್ಲಿ. ಮಹಿಳಾ ವಿರೋಧಿ ಪಕ್ಷ ಅಂತ ಬಿಂಬಿಸಲು ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಅವರಿಗೆ ಉತ್ತರನ ಕಾಂಗ್ರೆಸ್ ಪಕ್ಷದವರು ಅವಾಗೇ ನೀಡಿದ್ದಾರೆ. ಯಾಕೆಂದರೆ ಗ್ರಾಮ ಪಂಚಾಯತಿನಲ್ಲಿ 50% ಮಹಿಳೆಯರನ್ನ ಮೊದಲನೇದಾಗಿ ಅವ್ರಿಗೆ ಇಟ್ಕೊಂಡಿದ್ದು ಕಾಂಗ್ರೆಸ್ ಪಕ್ಷನೇ. ಮತ್ತು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಮಹಿಳಾ ವಿರೋಧಿ ಎಲ್ಲ, ಅಲ್ಪಸಂಖ್ಯಾತರ ವಿರೋಧಿ ಎಲ್ಲ, ದಲಿತ ವಿರೋಧಿ ಎಲ್ಲ, ಅವರು ಎಲ್ಲ ಜನಾಂಗದವರು ಮಹಿಳೆಯರಿರ್ಬೋದು ಪ್ರತಿಯೊಂದು ವರ್ಗದವ್ರನ್ನೂ ವಿಶ್ವಾಸ ತಗೊಂಡು ಕೆಲಸ ಮಾಡ್ತಿರುವಂಥ ಪಕ್ಷ, ಎಲ್ರಿಗೂ ಸಮಾನ ರೀತಿಯಲ್ಲಿ ಅನುಕೂಲಗಳನ್ನು ಕೊಡ್ತಾ ಇರುವಂಥ ಪಕ್ಷ. ಅದು ಎಲ್ರಿಗೂ ಗೊತ್ತಿರೋದು. ಯಾವುದೇ ಕಾರಣಕ್ಕೆ ಕೂಡ ಬಿಜೆಪಿಯವರು ಮಹಿಳಾ ವಿರೋಧಿ ಇರಲಿ, ಜನ ವಿರೋಧಿ ಪಕ್ಷ ಅಂತ ಹೇಳೋ ಹಾಗೆ ಇಲ್ಲ. ಆ ಥರ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದೆ, ಮಾತಾಡಿದ್ದನ್ನೆಲ್ಲ ಅವ್ರು ಏನು ಆಶ್ವಾಸನೆ ಕೊಟ್ಟರು ಅದನ್ನೆಲ್ಲ ನೂರು ನೆರವೇರಿಸಿದೆ. ಸೊ ಅವರು ಮಹಿಳಾ ವಿರೋಧಿ ಪಕ್ಷ ಬಿಜೆಪಿಯವರು, ಕಾಂಗ್ರೆಸ್ ಅವರಲ್ಲ. ಜನ ವಿರೋಧಿ ಪಕ್ಷ ಕೂಡ ಬಿಜೆಪಿನೇ ಹೊರತು ಕಾಂಗ್ರೆಸ್ ಅವರಲ್ಲ. ಅದನ್ನು ನೀವೆಲ್ಲರೂ ನೋಡಿದರೆ ಕರೋನಾ ಟೈಮಲ್ಲಿ ಅವ್ರು ಏನು ಮಾಡಿದ್ರು ಅದು ಒಂದು ಇದ್ರಿ ಅಂತಲೇ ಹೇಳ್ಬೋದು ಬಿಜೆಪಿಯವರು. ಯಾಕೆ ಅಂದರೆ ಡಿಲಿಮಿಟೇಷನ್ ಈ ಥರ ಅವಶ್ಯಕತೆ ಇಲ್ಲ. ಇದ್ರ ಜೊತೆಗೆ ಡಿಲಿಮಿಟೇಷನ್ನ ತರಬೇಕು, ಆ ಜೊತೆಗೆ ಅದನ್ನು ಬಿಂಬಿಸೋದ್ರ ಮೂಲಕ ಇದನ್ನ ಗೊತ್ತು ಅವ್ರಿಗೆ. ಅವರೆಲ್ಲ ಮತ್ತೆ ಪ್ರಿಂಟ್ ಮಾಡಿ ರೆಡಿ ಇಟ್ಕೊಂಡಿದ್ರು, ಅದು ತಿಳ್ಕೊಬೋದು, ನಾವೆಲ್ಲ ಸೂಕ್ಷ್ಮವಾಗಿ ತಿಳ್ಕೊಬೋದು. ಇದು ಪ್ರೀ ಪ್ಲ್ಯಾನ್ ಆಗಿ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ ಇದನ್ನ ವಿರೋಧ ಮಾಡುತ್ತೆ. ಅವಾಗ ನಾವು ನೋಡಿ ಇಡೀ ದೇಶಕ್ಕೆ ತೋರಿಸ್ಬೋದು ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿ ಅಂತ. ಒಂದು ತಿಳ್ಕೋಬೇಕು, ನಾವು ಯಾವತ್ತೂ ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿ ಅಲ್ಲ. ಕಾಂಗ್ರೆಸ್ ಪಕ್ಷ ಸಂವಿಧಾನಬದ್ಧ. ಕಾಂಗ್ರೆಸ್ ಪಕ್ಷ ಮಹಿಳಾ ಪರವಾದಂಥ ನಿಲುವುಗಳನ್ನು ತಗೊಂಡು ಬರ್ತದೆ. ಈ ಇಡೀ ನಾವು ಎಷ್ಟು ವರ್ಷ ಈ ಭೂಮಿ ಇರುತ್ತೋ ಅಷ್ಟು ತನಕ ಕಾಂಗ್ರೆಸ್ ಪಕ್ಷ ಮಹಿಳೆಯರ ಪರವಾಗಿ ಮಹಿಳೆಯರ ಒಲವು ನಿಲುವುಗಳನ್ನು ಕಾಪಾಡುವಂತಹ ಸಂವಿಧಾನಬದ್ಧವಾದಂತಹ ಪಕ್ಷ. ಅಲ್ಲಿ ಏನನ್ನ ನಾವು ನೋಡ್ಬೋದು ಅಂದರೆ ಆ ಡಿಲಿಮಿಟೇಷನ್ ಪ್ರಕಾರ ಬಿದ್ದೋಗುತ್ತೆ. ಸೊ ಇದನ್ನು ಬಿಂಬಿಸ್ಕೊಳ್ಳೋದ ಅದು ನಾವೊಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಏನು 33% ನಮ್ಮ ಮಹಿಳಾ ಮೀಸಲಾತಿ ಅದು 2023 ಅದು ಇಂಪ್ಲಿಮೆಂಟೇಷನ್ ಅದನ್ನು ಬಿಲ್ನ ಪಾಸ್ ಮಾಡಿದ್ದಾರೆ. ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು. ಅದು ಮಾಡಬೇಕಾದದ್ದು ಎಲ್ಲರ ಕರ್ತವ್ಯ. ಸೊ ಅದ್ರ ಜೊತೆಗೆ ಇನ್ನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ರು ಅಂದರೆ ಇಲ್ಲಿ ಅದನ್ನ ಎಲ್ಲ ಒಂದು ಕಾಂಗ್ರೆಸ್ ಪಕ್ಷ ಮತ್ತು ಒಕ್ಕೂಟ ರಾಜ್ಯಗಳು ಅಲ್ಲೇ ಆ ಸದನದಲ್ಲೇ ವಿರೋಧ ವ್ಯಕ್ತ ಮಾಡಿದ್ದಾರೆ. ಅದರಲ್ಲಿ ಅವರಿಗೆ ಗೊತ್ತಾಗುತ್ತೆ ಯಾವ ರೀತಿ ನಮಗೆ ಅವಮಾನ ಆಗಿದೆ. ಜೊತೆಗೆ ಇದು ಎಲ್ಲ ಮಹಿಳೆಯರು ಅದನ್ನ ವಿರೋಧ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಕೇಳ್ಕೊಳ್ಳೋದೇನೆಂದರೆ ನಮ್ಮ ಈ ಮಹಿಳಾ ಪರವಾದಂತಹ ನಿಲುವುಗಳನ್ನು ಮತ್ತು ಮೀಸಲಾತಿಯನ್ನು 50% ಮಾಡಿದ್ರು ಸಹ ಕಾಂಗ್ರೆಸ್ ಪಕ್ಷ ಅದಕ್ಕೆ ಮಾಡುವಂತಹ ಒಪ್ಪಿಗೆಯನ್ನು ಸೂಚಿಸ್ತಕ್ಕಂಥದ್ದು ಮಾಡುತ್ತೆ. ಸೊ ಹಾಗಾಗಿ ಮಹಿಳಾ ವಿರೋಧಿಗಳಂತೆ ಏನು ಹೇಳ್ತೀರಾ, ನಮ್ಮ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಯಿಂದ ತಂದು ಮಹಿಳೆಯರಿಗೆ ಎಷ್ಟು ಅನುಕೂಲವನ್ನು ಮಾಡಿದೆ. ಪ್ರತಿಯೊಂದು ಕುಟುಂಬಕ್ಕೆ ಯಜಮಾನಿಗೆ 2,000 ರೂಪಾಯಿ ದುಡ್ಡು ಕೊಡೋಕ್ಕೆ ಎಷ್ಟು ಅನುಕೂಲಗಳನ್ನು ಮಾಡಿದೆ. ಇದೆಲ್ಲ ನಿಮ್ಮ ಮೋದಿಯವರಿಗೆ ಕಂಡು ಕಾಣಿಸ್ತಾ ಇಲ್ಲ. 2011 ಜನಗಣತಿ ಆಧಾರದ ಮೇಲೆ ನೀವು ಒಂದಕ್ಕೊಂದು ಲಿಂಕ್ ಮಾಡಿಕೊಂಡು ಅಲ್ಲಿ ದಕ್ಷಿಣ ಭಾರತ ರಾಜ್ಯದ ಮಹಿಳೆಯರಿಗೆ ಎಷ್ಟು ಒತ್ತಡಗಳನ್ನು ಕೊಡ್ತಾ ಇದ್ದೀರಾ. SC ST OBC ಮಹಿಳೆಯರಿಗೆ ಎಷ್ಟು ತೊಂದರೆ ಆಗ್ತಿದೆ ಇದನ್ನ ಮಾಡೋದ್ರಿಂದ. ಇದನ್ನೆಲ್ಲ ನೀವು ಸರಿಯಾಗಿ ಒಳ್ಳೆಯ ರೀತಿಯಲ್ಲಿ ನ್ಯಾಯನ ಒದಗಿಸಬೇಕು ಅಂತ ನಾನು